ನಿಮ್ಮ ಹೆಸರು? ರಂಗಮ್ಮ. ಎಷ್ಟು ವಯಸ್ಸಾಗಿದೆ ನಿಮಗೆ? ನನಗೆ ವಯಸ್ಸು ಎಷ್ಟಾಗೈತೆ ಅಂತ ಗೊತ್ತಿಲ್ಲ, ಅಂತೂ ಅಂದಾಜು ನೀವೇ ಹೇಳಬೇಕು ನೋಡೋಣ ಕಟ್ಟಿ. ಒಂದು 75 ವರ್ಷ ಜಾಸ್ತಿ ಆಗಿದಾ? ನಮ್ಮ ತಂದೆ ಕಾಲದಿಂದ ಹೇಳಬೇಕು ಅಂದರೆ ಟ್ರೈನ್ ಇತ್ತು ಹೆಬ್ಬೆಗೆ. ಅವರು ರೈಲ್ವೆ ಕಂಪನಿ ಕೆಲಸದಾಗಿದ್ದರು ಅವರು, ನಮ್ಮ ತಂದೆ. ಆಮೇಲೆ ನಮ್ಮ ಯಜಮಾನ್ರು ಅವ್ರು ಚಾರ್ಕೋಲ್ ಸುಡ್ತಾಯಿದ್ರು. ಬಂದಾಲೆಲ್ಲ 100 ವರ್ಷ ಹತ್ತತ್ರನೇ ಬಂತು. ಹೆಬ್ಬೆಗಿದ್ದು ಹಿಪ್ಳ ಇದ್ದು ಅಲ್ಲಿ ಚಾರ್ಕೋಲ್ ಸುಟ್ಟು, ಇಲ್ಲಿ ಬಂದು ಇಲ್ಲಿ ಚಾರ್ಕೋಲ್ ಸುಟ್ಟು. ಪ್ರಾಣಿಗಳು ಹಂಗಿದ್ದು, ಈಗ ಪ್ರಾಣಿಗಳು ಇಲ್ಲ, ಕಮ್ಮಿ. ಅದು ಭಾಳ ಕಷ್ಟ ಇತ್ತು ಮುಂಚೆ. ಕಾಡಾದ್ರೂ ಚಿಂತಿಲ್ಲ, ಕಷ್ಟ ಇತ್ತು. ಹೊಳೆ ದಟ್ಟಕ್ಕಾಗಲ್ಲ. ಆನೆ ಒಂದಿರಲಿಲ್ಲ, ಹುಲಿ ಕಾರ್ಕೋಣನೇ ಜಾಸ್ತಿ ಇದ್ದಿದ್ದು. ಕಾರ್ಕೋಣ ಹುಲಿ, ಆನೆ ಇರಲಿಲ್ಲ. ಅದನ್ನು ಫಸ್ಟಿಗೆ ಬಂದು ಆನೆನ ನಮ್ಮ ಗದ್ದಿಗೆ ಬಂದು ಪಾದ ಇಟ್ಟ ಮೇಲೆ ನಮ್ಮ ಯಜಮಾನ್ರು ತಂದು ಅದರ ಪಾದಂಗೆ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ರು. ಆಮೇಲೆ 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 ಹೆಚ್ಚಾಗೋಯ್ತು. ಮನುಷ್ಯರನ್ನ ಕೊಲೆ ಮಾಡೋಕ್ಕೆ ಶುರು ಮಾಡಿ. This is the story of 16 villages, of the joys and sorrows of hundreds of families that have lived amidst these dense jungles. Bhadra is a dense forest area near Chikmagalur. It is a unique geographic location, adorned by the peaks and valleys of the western Ghat range. Bhadra, surrounded by mountains on all sides, covers an area of 492 square kilometers. River Somavahini is the life breath of Bhadra. Small but perennial sources of water in the mountain range flow into Somavahini as tiny streams and keep it alive through the year. Somavahini, that winds through the forest, nurtures many small villages on its banks. The lifestyle of people in these villages, who share the forest with a variety of animals and birds, is indeed fascinating. These villages have a history of about 100 years. The monsoon, which arrives in the month of June, heralds agricultural activities in the villages. People here turn the swampy land into green fields by planting paddy saplings in neat rows. Growing and harvesting paddy, in fact, define their very lives. Year 1974, Bhadra was declared a wildlife sanctuary. The government notified that villages inside the forest area should be relocated. This decree in black and white was irrevocable. Years rolled by, 25 long years. The order stayed as resolute as ever. It neither died nor let people live in peace. Even basic amenities remained a distant dream to these villagers. To make matters worse, the villagers had to contend with a multitude of forest department rules that simply made no sense to them. The villagers were angry. A deep chasm opened up between the villagers and the forest department. The forest grew impoverished, and so did the people. ರಲ್ಲಿ ನೋಟಿಫೈ ಆಯಿತು ಅಂತ ಈಗ ದಾಖಲೆನಲ್ಲಿ ನಮಗೆ ಇದು ಗೊತ್ತಾಗಿದ್ದು 82, 83 ಇರ್ಬೋದು. ಯಾಕೆಂದರೆ 74ರಲ್ಲಿ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆನೇ ಇರಲೇ ಇಲ್ಲ.
ವಿದ್ಯಾವಂತರು ಇದ್ರು ಒಂದೆರಡು ಜನ ಅವರೆಲ್ಲ ಹೊರಗಡೆ ಇದ್ರು, ಹಳ್ಳಿ ಅಟ್ಯಾಚ್ಮೆಂಟ್ ಏನು ಅವರಿಗೆ ಇರಲಿಲ್ಲ. ಇಲ್ಲಿ ಏನು ಇಂಪ್ರೂವ್ ಮಾಡ್ಸಕ್ ಬಿಡ್ತಿರ್ಲಿಲ್ಲ. ಏನಾದ್ರು ಒಂದು ಮಾಡೋಣ ಅನ್ನೋದ್ರೊಳಗೆ ಯಾವ್ದೋ ಒಂದು ಪೇಪರ್ ಬಂದ್ಬಿಡೋದು, ಸ್ಥಳಾಂತರ ಈಗ ಮುಂದಿನ ವರ್ಷದಲ್ಲಿ ನಾವು ಬಿಡಿಸ್ತೀವಿ ಅನ್ಕೊಂಡು ಅದು ಏನು ಉಪಕಾರ ಆಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅನೇಕ ವರ್ಷದಿಂದ ಬದುಕಿ ಬಾಳಿರೋದ್ರಿಂದ ಈ ಒಂದು ಪರಿಸರಕ್ಕೆ ನಾವು ಹೊಂದ್ಕೊಂಡಿರೋದ್ರಿಂದ ನಮಗೆ ಈ ಊರನ್ನು ನಾವು ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನನ ನಾವು ತಗೊಂಡ್ಬಿಟ್ಟು ಭದ್ರಾ ಅಭಯಾರಣ್ಯ ವಿರೋಧಿ ಸಮಿತಿ ಅಂತಕ್ಕಂಥದ್ದು ಒಂದು ಸಂಘಟನೆಯನ್ನು ಕಟ್ಟಿ ನಾವು ಹೋರಾಟಕ್ಕೆ ಇಳಿದ್ಬಿಟ್ಟು, ನಾವು 84ರಲ್ಲಿ ನಾವು ಮನೆ ಬಂದಾಗ ಇದನ್ನೆಲ್ಲ ನೋಡ್ಕೊಂಡಾಗ ನಾವು ಒಂದು ಸಂಘಟನೆ ಮಾಡ್ಕೊಂಡು ಕೊನೆ ಭದ್ರಾ ನಿರಾಶ್ರಿತರ ಒಂದು ಹೋರಾಟ ಸಮಿತಿ ಅಂತ ಮಾಡ್ಕೊಂಡ್ವಿ. ಆ ಸಮಿತಿ ವತಿಯಿಂದ ನಾವೇನು ಮಾಡಿದ್ದು, DC ಅವರಿಗೆ, ಜಿಲ್ಲಾ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಪರಿಷತ್ತಿಗೆ ನಾವೆಲ್ಲ ಹೋಗಿ ಮನವಿನ ಕೊಟ್ಟು ನಮ್ಮ ಊರಿಗೆ ರಸ್ತೆಯನ್ನು ಮಾಡಿಕೊಡಿ, ಸೇತುವೆನ ಮಾಡಿಕೊಡಿ, ಟೆಲಿಫೋನ್ ಕೊಡಿ, ಹಾಸ್ಪಿಟಲ್ ಕೊಡಿ, ಆನೆ ಬರದ ಹಾಗೆ ನೀವು ಊರಿನ ಸುತ್ತ ಟ್ರೆಂಚ್ ಹೊಡಿಸ್ಕೊಡಿ ಅಂತ ನಾವು ಮನವಿನ ಕೊಟ್ಟು. ನಮ್ಮ ಒಂದು ಈ ಕುಗ್ರಾಮಕ್ಕೆ ಬಂದ ತಕ್ಷಣನೇ ಏನು ಎಜುಕೇಷನೇ ಇರ್ತಾ ಇರಲಿಲ್ಲ. ಇಲ್ಲಿ ನಮಗೆ 4ನೇ ಕ್ಲಾಸ್ ತನಕ ಶಾಲೆ ನಡೀತಾ ಇತ್ತು. ಅಲ್ಲಿ ಮುಗಿದ ತಕ್ಷಣನೇ ಅವರಿಗೆ ಮತ್ತೆ ಮುಂದೆ ಹೋಗ್ಬೇಕಂದ್ರೆ ಹೋಗೋಂಥ ಹುಮ್ಮಸ್ಸು ಎಲ್ಲ ಮಕ್ಕಳಿಗೆಲ್ಲ ಇತ್ತು, ಆದರೆ ಅವ್ರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಮನವಿಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಇದು ಹೋರಾಟ ನಿರಂತರವಾಗಿ ಮಾಡ್ತಾ ಬಂದು ನಾವು ಅದನ್ನು ಭಾರಿ ಯೋಚನೆ ಮಾಡಿದ್ವಿ, ಏನು ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತ. ನಾವು ಸರ್ಕಾರದ ಮುಂದೆ ಹೋರಾಟನೂ ಮಾಡಿದ್ವಿ, ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡಿ, ಬಸ್ಸಿನ ಕನ್ವೆಂಟ್ ಮಾಡಿ, ನಾವು ಸ್ವಲ್ಪ ಮನುಷ್ಯರಾಗಿ ಬದುಕಕ್ಕೆ ಬಿಡಿ ಅಂದ್ಕೊಂಡು ಭಾರಿ ಹೋರಾಟ ಎಲ್ಲ ಮಾಡಿದ್ವಿ. ನಾವು ಏನು ಹೋರಾಟ ಮಾಡಿ ಯಾರ ಹತ್ರ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸಿದ್ರು ಅವರಿಂದ ಬರ್ತಕ್ಕಂಥದ್ದು ಒಂದೇ ಒಂದು ಉತ್ತರ ಏನಾಗಿತ್ತು, ಅದು ಅಭಯಾರಣ್ಯದಲ್ಲಿ ಅದು ಸ್ಥಳಾಂತರಗೊಳ್ತಕ್ಕಂಥ ಹಳ್ಳಿ, ಹಾಗಾಗಿ ಅಲ್ಲಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ನಿಮಗೆ ಕೊಡೋದಕ್ಕಾಗೋದಿಲ್ಲ, ನಿಮ್ಮನ್ನು ಶಿಫ್ಟ್ ಮಾಡ್ತೀವಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅಂತ ಇದ್ರು. ಈ ಕಡೆ ಸ್ಥಳಾಂತರನೂ ಮಾಡ್ತಾ ಇರಲಿಲ್ಲ, ಈ ಕಡೆ ಸಮಸ್ಯೆಗಳ ಪರಿಹಾರನೂ ಕೊಡ್ತಾ ಇರಲಿಲ್ಲ. ನಂತರ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಬಿಟ್ಟು ಕಾಲ್ನಡಿಗೆನಲ್ಲಿ ಎಲ್ಲರೂ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಏನು 42 ಕಿಲೋಮೀಟರ್ ಏನಾಗುತ್ತೆ, ಇಲ್ಲಿಂದ ಕಾಲ್ನಡಿಗೆನಲ್ಲಿ ಜಾಥಾ, ಮಕ್ಕಳು ಮರಿ ಹೆಂಗಸರು ಮುದುಕಿಯರು ಎಲ್ಲರೂ. ನಿಜವಾಗ್ಲೂ ಅವತ್ತಿನ ಹೋರಾಟ ಭಾರಿ ಚೆನ್ನಾಗಿತ್ತು. ಸಂತೋಷವಾಗಿ ಇದು ನಮ್ಮ ಹಕ್ಕನ್ನು ನೀವು ಸರ್ಕಾರದವರು ಕಿತ್ಕೊಂತಾ ಇದ್ದೀರಿ, ಅರಣ್ಯ ಇಲಾಖೆಯವರು ಕಿತ್ಕೊಂತಾ ಇದ್ದೀರಿ ಅಂತಕ್ಕಂಥ ಒಂದು ಪ್ರತಿಭಟನೆಯೊಂದಿಗೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಮನವಿಯನ್ನು ಸಲ್ಲಿಸಿದೆವು. ಮಧ್ಯದಲ್ಲಿ ಕೆಲವೆಲ್ಲ ಡ್ಯಾಮ್ಗಳು ಈ ಕಡೆ ಎಲ್ಲ ಕಟ್ಟಿಕಟ್ಟು ಈ ಅಕ್ಕಪಕ್ಕದಲ್ಲಿ ನಮಗೆ NR ಪುರ ಇದೆಲ್ಲ ಹಿಂದೆ ಮಾಡಿದಲ್ಲ, ಅವರೆಲ್ಲ ಭಾಳ ಹೇಳೋರು, ನೀವು ಏನಾರು ಇದಕ್ಕೆ ಒಪ್ಪಿಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಅನಾಪ್ರದೇಶ ಮಾಡಿ ಬೀದಿಗೆ ಎಳೆದು ಬಿಡ್ತಾರೆ, ನೀವು ಅದ್ರ ಬಗ್ಗೆ ತಲೆ ಹಾಕಬೇಡಿ ಅನ್ನೋರು. ಆ ಚಿಂತನೆ ನಮಗೆ ತಲೆಯಲ್ಲಿ ಕೊರೆಯಕ್ಕೆ ಶುರುವಾಯಿತು. ಅದರ ಜೊತೆಗೆ ಮಧ್ಯದಲ್ಲಿ ಈ ಪರಿಸರ ಪ್ರೇಮಿಗಳು ಬಂದುಬಿಟ್ಟು ನಿಮ್ಮನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ಒಪ್ಪಿಗೆಳಿ ಅಂತಕ್ಕಂಥ ಅವರಿಂದ ಸಂದೇಶಗಳು ಬರೋದಕ್ಕೆ ಶುರುವಾಯಿತು. ಜನಗಳಿಗೆ ಸಿಟ್ಟು ಬರೋದಕ್ಕೆ ಶುರುವಾಯಿತು. ಪರಿಸರ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ನನ್ನಿಂದ ಪರಿಸರ ಬೆಳೀತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಚುರಾಲಿಟಿ ಇಲ್ಲಿ ಏನ್ ಬೆಳೆದಿತ್ತು, ಅದು ಎಷ್ಟು ವರ್ಷ ಬೆಳೆದಿತ್ತು, ಅದು ಹೇಗೆ ಹುಟ್ಟಿತ್ತು, ಅದು ಹೇಗೆ ಸಾಯ್ತದೆ ಅಂತ ಇದು ಕಾಲಾನುಕ್ರಮದಿಂದ ಬಂದಿದ್ದು. ಇತ್ತೀಚೆಗೆ ನಾನೊಬ್ಬ ಪರಿಸರ ವ್ಯಾಧಿ. ಅದರ ಜೊತೆಗೆ ಈ ಅಧಿಕಾರಿಗಳಿಗೂ ಇಲ್ಲಿ ಇರ್ತಕ್ಕಂಥ ಕೆಲವೇ ಅಧಿಕಾರಿಗಳು ಬರ್ತಕ್ಕಂಥವ್ರು ಇವರೆಲ್ಲ ಫಾರಿನ್ನಿಂದ ಬಂದಂಗೆ ಗಾಡಿ ಭಾರಿ ದೊಡ್ಡ ಮನುಷ್ಯರು, ಏನೋ ನಮ್ಮ ಅಪ್ಪನ ಮನೆ ಕಾಡು ಅನ್ನಂಗೆ ಆಡಿಕೊಂಡು ಕುತ್ಕೊಂಡರು. ಹಳ್ಳಿಯನ್ನೇನೋ ಕಾಡು ಒಳಗಡೆ ದನ ಬಿಟ್ಟರೆ ಯಾಕೆ ಬಿಟ್ಟಿದೀಯಾ ಅನ್ನೋದು, ಮನೆಗೆ ಸೊಪ್ಪು ಸೌದೆಗಳು ಬೇಕು ಕಡಿಯಕ್ಕೆ ಹೋದರೆ ನಿನ್ನ ಮೇಲೆ ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಅಂತಕ್ಕಂಥದ್ದು ಇವೆಲ್ಲ ನಡೀತಾ ಬಂದು. ಈಗ ಆ ಟೈಮಲ್ಲಿ ಏನಾಯಿತು, ಈ ಹೋರಾಟ ಇನ್ನೂ ಉತ್ತಮವಾಗಿ ರೂಪುಗೊಳ್ತಾ 15 ದಿನಕ್ಕೊಂದು ಚಳುವಳಿ, ವಾರಕ್ಕೊಂದು ಚಳುವಳಿ, ಈ ಥರ ಚಳುವಳಿನೇ ಬೆಳೀತಾ ಹೋಯ್ತು. ಈ ಚಳುವಳಿಯಿಂದ ನಮಗೆ ಏನು ಒಂದು ಅನುಕೂಲ ಆಯಿತು ಅಂದರೆ, ಆವಾಗ ಉಮೇಶ್ ಅಂತಕ್ಕಂಥ ಒಬ್ಬ DC ಹತ್ರ ನಾವು ಹೋಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡಾಗ, ಸರಿ ನಿಮಗೆ ಬಸ್ಸನ್ನು ವ್ಯವಸ್ಥೆಯನ್ನು ಒಂದು ಮಾಡಿಕೊಡ್ತೀನಿ, ಯಾರಾದರೂ ನಿಮಗೆ ಬಸ್ ಬಿಡ್ತಕ್ಕಂಥವ್ರಿದ್ದರೆ ನೀವು ಬಿಡಿಸ್ಕೇಳಿ ಅಂದರು. ಆ ಟೈಮಲ್ಲಿ ನಾವು ನಿತ್ಯಾನಂದ ಅಂತಕ್ಕಂಥ ಒಂದು ಬಸ್ಸನ್ನು ಹೋಗಿ ಕೇಳಿದಾಗ ಆ ನಿತ್ಯಾನಂದ ಬಸ್ಸು ಈ ಊರಿಗೆ ಬರೋದಕ್ಕೆ ಶುರುವಾಯಿತು. ಆವಾಗ ನಮಗೊಂದು ಸಂತೋಷ ಆಗಿದ್ದು, ನಮಗೆ ಒಗ್ಗಟ್ಟಿನಿಂದ ಹೋರಾಟದಿಂದ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಂತಕ್ಕಂಥ ಒಂದು ನಮ್ಮಲ್ಲೇ ಉತ್ಸಾಹ ಬಂತು. ಈ ಹೋರಾಟ ಹಾಗೆ ಮುಂದುವರಿತಾ ನಮಗೆ ಮಳೆಗಾಲ ಬರ್ತಿದ್ದಂಗೆ ನಮ್ಮ ಗದ್ದೆ ಸಾಗುವಳಿ ಇದ್ರ ಕಡೆ ಹೋಗ್ಬಿಟ್ಟು ಮಳೆಗಾಲದಲ್ಲಿ ಹೋರಾಟ ಅಂತಕ್ಕಂಥದ್ದು ನಿಂತೋಗಿರ್ತಿತ್ತು. ಗದ್ದೆ ಕೊಯ್ದು ಅದನ್ನು ಒಕ್ಕಿ ಎಲ್ಲ ಮಾಡಿದ ತಕ್ಷಣ ಹೋರಾಟಕ್ಕೆ ಜೀವ ಬಂದ್ಬಿಟ್ಟು ಮತ್ತೆ ಪ್ರತಿಭಟನೆಗಳು, DC ಆಫೀಸಿಗೆ ಹೋಗ್ತಕ್ಕಂಥದ್ದು, ಮನವಿ ಕೊಡ್ತಕ್ಕಂಥದ್ದು ಇವೆಲ್ಲ. ಇದು ಬೇಡಕ್ಕೆ ಬೇಡ, ಏನಾರು ಮಾಡಿ ಬ್ಯಾನ್ ಮಾಡೋಣ ಅಂತೇಳಿ ಸಂಘ ಸಂಸ್ಥೆ ಮಾಡಿ ದುಡ್ಡು ಒಕ್ಕಟ್ಟು ಕಲೆಕ್ಟ್ ಮಾಡಿ ನಾವು ಹೈಕೋರ್ಟ್ ಮೆಟ್ಲತ್ತೀವಿ. Bhadra presents a perfect picture of calm to the outside eye. But Bhadra's belly was a simmering volcano. The anger and frustration of the villagers was waiting to erupt. The suffering of the people often took the shape of organized agitations and crossed the boundaries of Bhadra.
But the voices of protest were drowned by the cacophony of the metropolis and never reached the ears of the powers that be. The throats of the villagers were parched, making repeated appeals and demanding attention to their problems. The fire in their bellies spread to the forest, posing an everyday problem to the forest department. Days limped along, and years rolled by, but the situation in Bhadra remained just the same. The suffering continued, becoming an inseparable part of their lives. May 1998. Transfers of government officials were announced as usual. Yet another deputy conservator of forests arrived in Bhadra. ಇಲ್ಲಿ ಕಾಡೊಳಗಡೆ ಓಡಾಡ್ತಾ ಇದ್ರೆ ಇದು ಒಂದು ಅದ್ಭುತವಾದ ಕಾಡು ಅನ್ನಿಸ್ತು. ಯಾಕೆಂದರೆ ಈ ರೀತಿಯಾದಂಥ ಒಂದು ಅರಣ್ಯ ಪ್ರದೇಶವನ್ನು ನಾನು ಮೊದಲು ನೋಡಿರಲಿಲ್ಲ. ನಾನು ಬಂದು ಸ್ವಲ್ಪ ದಿನದವರೆಗೂ ಎಲ್ಲ ಹಾಗೆ ಓಡಾಡಿಕೊಂಡು ನೋಡ್ತಾ ಇದ್ದೀವಿ, ಏನೂ ಅಷ್ಟೊಂದು ಸಮಸ್ಯೆ ಕಾಣಿಸ್ಲಿಲ್ಲ. ಆದರೆ ಬೇಸಿಗೆ ಬರ್ತಿದ್ದಾಗೇ ಬಹುದೊಡ್ಡ ಸಮಸ್ಯೆ ರೀತಿ ಬಂತು ಇದು. ನಾವು ಬೆಂಕಿಗೆ ಏನು ಕ್ರಮ ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮ ಎಲ್ಲನೂ ತಗೊಂಡು ಸುಮಾರು 1 ತಿಂಗಳಷ್ಟು ಕಾಲ ಯಾವುದೇ ಒಂದು ಬೆಂಕಿ ಇರಲಿಲ್ಲ. ನಾವು ಈ ವರ್ಷ ನಾವು ಭಾಳ ಯಶಸ್ವಿಯಾಗಿ ಬೆಂಕಿ ತಡೆಗಟ್ಟೋದ್ರಲ್ಲಿ ಎಲ್ಲ ಸಫಲರಾಗಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದಾಗೆ ಒಂದೇ ಒಂದು ದಿನ ಇಡೀ ಕಾಡಿಗೆ ಸುಮಾರು ಕಡೆ 20-30 ಕಡೆ ಬೆಂಕಿ ಕೊಟ್ಬಿಟ್ರು. ಯಾಕೆ, ಏನಾಗ್ತಾ ಇದೆ ಇದು, ಯಾವಕ್ಕೋಸ್ಕರ ಈ ಥರ ಬೆಂಕಿ ಅಂತ ನಾವು ಕೂತ್ಕೊಂಡು ಚರ್ಚೆ ಮಾಡಿದರೆ ಸಿಬ್ಬಂದಿಗಳೆಲ್ಲ ಹೇಳ್ತಾರೆ, ಸರ್ ಇದು ಕಾಮನ್, ಇದು ಹಳ್ಳಿಗಳು ಬೆಂಕಿ ಕೊಡೋದು ಇಲ್ಲಿ ಇದ್ದಿದ್ದೇನೆ, ಮೊದಲಿಂದನೂ ಇದೇ ರೀತಿ ಇಲ್ಲಿ ಈ ಗ್ರಾಮಸ್ಥರು ಇದೇ ಬೆಂಕಿ ಕೊಡೋದು ಅಂತ ಹೇಳಿದರು. ಆದರೆ ನನಗೆ ಬಹಳ ಶಾಕಿಂಗ್ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಹಳ್ಳಿಯವರು ಕಾಡಿನೊಳಗೆ ಅವರೇ ಬದುಕಬೇಕಾದಂಥವ್ರು ಕೊಡೋದು ನಿಜವಾಗ್ಲೂ ನನಗೆ ಬಹಳ ಶಾಕಿಂಗ್ ಆಗಿತ್ತು. ಈ ಸಮಸ್ಯೆ ಏನು ಅಂತ ಹೇಳಿ ನಾನು ಅದನ್ನು ತಿಳ್ಕೋಬೇಕು ಅಂತೇಳಿ ಆ ಗ್ರಾಮಕ್ಕೆ ಭೇಟಿ ಕೊಡೋಣ ಅಂತ ಹೋದರೆ ಆ ಗ್ರಾಮಕ್ಕೆ ಹೋಗೋದಕ್ಕೆ ರಸ್ತೆನೇ ಇಲ್ಲ. ಏನೋ ಕಷ್ಟಪಟ್ಟು ಆ ಹಳ್ಳಿ ತಲುಪಿದ್ರೆ ಆ ಹಳ್ಳಿಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಓಡಾಡಕ್ಕೆ ಒಂದು ರಸ್ತೆ ಇಲ್ಲ, ಮತ್ತೆ ಬೆಳಕಂತೂ ಇಲ್ವೇ ಇಲ್ಲ. ಈ ಶತಮಾನದಲ್ಲಿ ಈ ಹಳ್ಳಿಯವರು ಈ ಒಂದು ರೀತಿನಲ್ಲಿ ಬದುಕ್ತಾ ಇದ್ದಾರೆ ಅಂತ ನೋಡಿ ನಿಜವಾಗ್ಲೂ ನನಗೆ ಬಹಳ ಒಂದು ದುಃಖ ಆಯ್ತು. The nearest school is miles away for the children of Hipla, Madla, Hebbe and Karwane. The field of education is progressing by leaps and bounds in the new millennium. But for the children of Bhadra, crossing the river, walking through the forest inhabited by elephants and reaching home safe is a great achievement in itself. ಅಂದರೆ ನಾನು ನಮ್ಮ ಅಕ್ಕ ತುಂಬ ಜನ ಹುಡುಗರೆಲ್ಲ ಕ್ಲಾಸಿಗೆ ಹೋಗ್ತಾ ಇದ್ವಿ. ಒಂದ್ಸಲ ನಮ್ಮ ಅಕ್ಕ ಬ್ರಿಡ್ಜ್ ದಾಟಬೇಕಾದ್ರೆ ನಾವು ಹಿಂದೆ ಇದ್ವಿ, ನಮ್ಮ ಅಕ್ಕ ಮುಂದೆ ಹೋಗ್ತಾ ಇದ್ಲು. ಆವಾಗ ಬ್ರಿಡ್ಜಿಂದ ಬಿಡ್ಬಿಟ್ಲು ಕೆಳಗಡೆ. ತುಂಬ ಆಳ ಇದೆ, ಒಂದು 4-5 ಆಳ ಎತ್ತರ ಇದೆ. ಅದರಿಂದ ಕೆಳಗೆ ಬಿದ್ಬಿಟ್ಲು. ನಾವೀಗ ಅಲ್ಲಿ ಏನು ಮಾಡೋಕ್ಕೂ ಆಗಲಿಲ್ಲ. ಸ್ಕೂಲ್ ಬ್ಯಾಗ್ ಎಲ್ಲ ಹಳ್ಳದಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟು ಆಮೇಲೆ ಎತ್ಕೊಂಡು ಮತ್ತೆ ಮನೆಗೆ ತಂದುಬಿಟ್ವಿ. ಮತ್ತೆ ನಾವು ಹೌದು, ಮಳೆಗಾಲದಲ್ಲೂ ತುಂಬ ಕಷ್ಟನೇ. ಹಳ್ಳ ಎಲ್ಲ ದಾಟಾಡೋದಕ್ಕೆಲ್ಲ ತುಂಬ ಕಷ್ಟ ಆಗೋದು. ಬ್ರಿಡ್ಜ್ ಇರ್ತಿರ್ಲಿಲ್ಲ, ಹಿಂಗೆ ಅತ್ಲಾಗ ಹೊತ್ಕೊಂಡು ಬರ್ತಿದ್ವು ಅತ್ಲಾಗೆ. Reaching school after crossing the Soma Vahini, which surrounds the villages in its embrace, is their greatest challenge. Children have a forced holiday when Soma Vahini flows in great fury during the rains. ನಮಗೆ ಗೊತ್ತಿದ್ದಾಗ ನಾವು ಬಹಳ ಚಿಕ್ಕದರಾಗಿದ್ದಾಗ ಒಂದು ತೆಪ್ಪ ಅನ್ನಂಗ್ ಮಾಡೋರು, ಒಂದು ಹಗ್ಗ ಕಟ್ಟಿ ಬಿದಿರಲ್ಲಿ ಮಾಡ್ಕೊಳ್ಳೋರು. ಈಚಿಂದ ಆಚೆ ದಾಟೋರ್ತಿದ್ದು, ಆಚಿಂದ ಈಚೆ ಅದರಲ್ಲೇ ದಾಟ್ಕ ಬರ್ಬೇಕಿತ್ತು. ಒಂದೊಂದೊಂದು ಕಾಲದಲ್ಲಿ ನಾವು ಅವಾಗ ಬಹಳ ಬಡ ಸ್ಥಿತಿಯಲ್ಲಿದ್ದು.
ಒಂದು 50 ಸೇರು ಭತ್ತ ನಮ್ಮ ತಂದೆಯವರು ಬಡ್ಡಿಗೆ ಅಂತ ತರೋರು. ಅಂದ್ರೆ ಈಗ 50 ಸೇರು ಭತ್ತ ತಂದ್ರೆ ಮುಂದಿನ ಸೀಸನ್ ನಲ್ಲಿ ಅದಕ್ಕೆ 50 ಸೇರಿ ಒಂದು ಫಲ ಕೊಡ್ಬೇಕಿತ್ತು. ಆವಾಗ ಹಳದಲ್ಲಿ ತರಬೇಕಾದ್ರೆ ನಾವು ಊಟಕ್ಕಂತಂದು ಭತ್ತ ಅದು ಹಳದಲ್ಲೇ ಹೋಗ್ಬಿಡ್ತು. ನಮ್ಮ ತಂದೆಯವರು ಹೋಗ್ಬೇಕಿತ್ತು, ಆಟೋಮೆಟಿಕ್ ಯಾರು ಸ್ವಲ್ಪ ಈಜ್ ಬರೋರು ಉಳಿಸಿಕೊಂಡು ಅದು ಹಳದಲ್ಲೇ ಹೋಗ್ಬಿಡ್ತಾವ್ರು. ನಾವು ಆವಾಗ ಒಂದು 3-4 ದಿವಸ ಉಪವಾಸನೆ ಇದ್ದು. People in the Bhadra region firmly believe that diseases can't find their way into their villages. This belief is, in fact, their greatest strength. But when somebody did fall ill, no belief could come to their rescue. Friends and relatives would carry the patient in a makeshift stretcher made of bamboo and blanket and traverse the dark forest, climbing up and down hills to reach the hospital tens of kilometers away. At the end of it all, suffering the disease, it seemed, was easier than the arduous journey. The elephant that came as a manifestation of God is all but a memory in the minds of the people here. This fond memory grew dim as herds of pachyderms started destroying standing crops, and confrontation with the elephants became part of the daily routine. ಅಲ್ಲಿ ಸರ್ ಅಲ್ಲಿ ನಮ್ಮ ಮನೆ ದಾಟ್ ಬರೋಣ ಅಂತ ಅಲ್ಲಿ ಬರ್ಬೇಕಂದ್ರೆ ಅಲ್ಲೊಂದು ಮೂಲೆ ಇದೆ, ಅಲ್ಲಿ ನಮ್ಮ ಗದ್ದೆ ಮೂಲೆನೆ. ಅಲ್ಲಿ ಏನು ಮಾಡಿದೆ, ಇಲ್ಲಿ ಗದ್ದೆಗೆ ಬರೋ ಆನೆ ಅಲ್ಲಿ ಬಂದು ಕರೆಕ್ಟಾಗಿ ನಿಂತಿದೆ. ನಾವು ಟಾರ್ಚ್ ಹಾಕಿದ್ದು, ಟಾರ್ಚ್ ಹಾಕೊಂಡು ಬರೋ ಅಷ್ಟೊತ್ತಿ ನಾನು ಹಾಗಾದ್ರೂ ಅಂದೆ, ಈ ಆನೆ ಈಗ ತಾನೇ ರೆಡಿ ಹಾಕಿದೆ, ಸ್ವಲ್ಪ ಜಾಗ್ರತೆ ಬನ್ನಿ ಮಾತಾಡ್ಬಿಡಿ ಹಂಗೆ ಅಂತ ಅನ್ಕೊಂಡೆ ಬರ್ತೀನಿ. ಒಂದ್ಸರಿ ಕೂಗೋಡಿತ್ತು ಅಷ್ಟೇ. ಮತ್ತಿ ಮರ ಹತ್ರ ನಿಂತ್ಕೊಂಡು ಹಿಂದಕ್ಕೆ ಟಾರ್ಚ್ ಹಾಕಿದ ತಕ್ಷಣ ಮತ್ತೊಂದ್ಸರಿ ಸೊರ್ಕೊಂಡ್ಬಿಡ್ತು. ಸೊರ್ಕ ಅಂದ ತಕ್ಷಣ ಅದ್ರ ಸಿಂಬಳ ಉಂಟಲ್ಲ ಸರ್, ಆ ಸಿಂಬಳ ನನ್ನ ಶರ್ಟಿಗೆ ಹಿಂಗೆ ಹಿಡಿದಿತ್ತು, ಈ ಕೈ ಇಟ್ಬಿಟ್ರೆ ಹಿಂಗೆ ಜಾರೋದು ಹಾಗೆ. ನಾನು ನೆಗೆದ್ಬಿಟ್ಟೆ ಗೆರೆನ. ಇಲ್ಲಿ ಮೆಜಾರಿಟಿ ಬಂದು ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ಈ ಊರು ಅಂದ ತಕ್ಷಣ ಹೆದರ್ತಾರೆ. ಯಾಕೆಂದ್ರೆ ಇಲ್ಲಿ ಕಾಡು ಮೃಗಗಳ ಹಾವಳಿ ಇದೆಯಲ್ಲ, ಹಾಗಾಗಿ ಅಯ್ಯೋ ಆ ಆನೆ ಕಾಡಿಗೆ ನಮಗೆ ಬರೋಕ್ಕಾಗಲ್ಲಪ್ಪ, ನಾವು ಅಲ್ಲಿಗೆ ನಮ್ಮ ಹೆಣ್ಮಕ್ಳನ್ನ ಕೊಡೋದಿಲ್ಲ, ಅಥವಾ ನಾವು ಅಲ್ಲಿಂದ ಸಂಪರ್ಕ ಬೆಳೆಸೋದಿಲ್ಲ, ನಾವು ಅಲ್ಲಿಂದ ನಾವು ತರೋದು ಇಲ್ಲ, ಏನೋ ಪರಿಚಯ ಇದ್ದೀವಿ ಬರ್ತೀವಿ, ಹಿಂದಿನ ನಂಟಿಸ್ತಾನ ಇದೆ ಬರ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಸಂಬಂಧ ನಡೆಸೋದಕ್ಕೆ ಸ್ವಲ್ಪ ಕಷ್ಟನೇ. ಅವರು ಬದುಕ್ತಾ ಇರೋಂಥ ರೀತಿ ನೋಡಿ ನಿಜವಾಗ್ಲೂ ನನಗೊಂದು ಜೀವನದಲ್ಲಿ ಒಂದು ಸತ್ಯ ಅವತ್ತು ಸ್ಪಷ್ಟವಾಗಿ ಅನಿಸ್ತು. ಜನರಿಗೆ ಈ ರೀತಿ ಕಷ್ಟ ಕೊಟ್ಕೊಂಡು ನಾವು ಕನ್ಸರ್ವೇಷನ್ ಅಥವಾ ಸಂರಕ್ಷಣೆ ಅಂತ ಮಾಡೋದು ಬಹಳ ಒಂದು ಕಷ್ಟವಾದ ಕೆಲಸ, ಅಥವಾ ಅದು ಸಾಧ್ಯನೇ ಇಲ್ಲ ಅಂತ ಅನಿಸ್ತು. The new wildlife laws made life miserable for the people who had learned to find happiness in suffering. There was no meeting ground between the people and the forest department. The villagers began to see the forest department officials as their bitter enemies. ನಾವೊಂದು ವೆಹಿಕಲ್ ಅಲ್ಲಿ ಟಿಲ್ಲರ್ ಟ್ರಾಕ್ಟರ್ ಏನೋ ಹೋಗ್ತಿದ್ವು. ಆ ಗೇಟ್, ಆ ಊರಿನ ಈಚೆ ಕಾಡಲ್ಲಿ ಒಂದು ಗೇಟ್ ಮಾಡಿದ್ರು. ಆ ಗೇಟ್ ಅಲ್ಲಿ ನಾವು ಭತ್ತ ತುಂಬಿಕೊಂಡು ಹೋದ್ರೆ ಗೇಟ್ ಹತ್ರ ನಾವು ನಿಲ್ಸಿ ಆ ಗೇಟ್ ಕೀಪರ್ ಎಲ್ಲಿದ್ದಾನೆ ಅವ್ನು ಹುಡ್ಕೊಂಡು ಹೋಗ್ಬೇಕಿತ್ತು. ನಾವು ಮುತ್ತೋಡಿ ಹೋಗ್ಬೇಕಿತ್ತು, ಇಲ್ಲ ನೇಚರ್ ಕ್ಯಾಂಪಿಗೆ ಹೋಗುತ್ತೆ, ಅಲ್ಲಿಂದ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಾವು ಹುಡ್ಕೊಂಡು ಹೋಗ್ಬೇಕಿತ್ತು. ಅವನು ಒಂದೊಂದು ದಿವಸ ದುಡ್ಡು ಸಿಗ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂತ ಕೆಲವು ತಪ್ಪಿಸ್ಕೊಂಡು ಹೋಗೋನು. ಈ ಕಡೆಯಿಂದ ನೋಡಿದ್ರೆ ಆನೆ ಭತ್ತ ತುಂಬ್ಕೊಂಡು ಹೋಗ್ತದೆ, ಕೆಲವು ಆನೆ ಗಲಾಟೆ ಜಾಸ್ತಿ, ಆಗ್ಲೇ ಹಿಂದ್ಗಡೆ ಆನೆ ಬರುತ್ತೆ ಅಂತ ಒಂದು ಭಯ, 2-3 ಜನ ಇರ್ತಿದ್ರು ಟ್ರಾಕ್ಟರ್ ಅಲ್ಲಿ. ಇಲ್ಲಿ ನೋಡಿದ್ರೆ ಗೇಟ್ ಹಾಕೋರು, ಈ ತರ ಕೆಲವು ಹಿಂಸೆ ಆಗೋದು. ಈ ಮಾನಸಿಕವಾಗಿ ನಮಗೆ ಭಾರಿ ಹಿಂಸೆ ಆಗ್ತಾ ಇತ್ತು. ಇದೇನಾಯ್ತು, ಕೊನೆಗೆ ನಾವು ಒಂದಿನ ಹೋಗ್ಬಿಟ್ಟು ಇಡೀ ಊರಿನವರು ಗೇಟನ್ನೆಲ್ಲ ಕಿತ್ತುಬಿಟ್ಟು ತಗೊಂಡಾಗ ಹಾಳಕ್ಕೆ ಎಸ್ತು, ಇನ್ಯಾರು ನಿಮ್ಮ ಅಪ್ಪನ ಮನೆದ ಗೇಟ್ ರಸ್ತೆ ಗೇಟ್ ಹಾಕಿದ್ರೆ ನೋಡಿ ಹೆಚ್ಚು ಕಡಿಮೆ ಆಗುತ್ತೆ ಅಂತೆಲ್ಲ ಹೆದರ್ಸ್ಬಂದು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮಗೆ ಹೊಂದಾಣಿಕೆನೇ ಇಲ್ಲ. ಅವ್ರ ಕೆಲಸನ ಅಕಸ್ಮಾತ್ ನಮಗೆ ಕೆಲಸ ಇಲ್ಲ ಅಂದಾಗ ಈ ಹೊಟ್ಟೆಪಾಡಿಗೆ ಒಂದು ಆಗ್ಬೇಕಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಿದ್ರು ಬಿಟ್ರೆ, ಮತ್ತೆ ಫಾರೆಸ್ಟ್ನವ್ರಿಗೆ ನಮಗೆ ಹೊಂದಾಣಿಕೆನೇ ಇಲ್ಲ. ನಾವು ಈ ಫಾರೆಸ್ಟ್ನರಿಗೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಇದು ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವೇನ್ ಮಾಡಬೇಕು, ಕಾಡಿಗೆ ಬೆಂಕಿ ಕೊಡಬೇಕು. ಕಾಡಿಗೆ ಬೆಂಕಿ ಕೊಟ್ಟು ಕಾಡನ್ನು ಸುಟ್ರೆ ಇವರಿಗೆ ಮೇಲಧಿಕಾರಿಗಳು ಶಿಕ್ಷೆ ಕೊಡ್ತಾರೆ, ಅಥವಾ ಜನಗಳು ಇವ್ರನ್ನ ಯಾಕೆ ಕಾಡು ಸುಟ್ಟೋಯ್ತು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಒಂದು ಕುರುಡು ನಂಬಿಕೆಯಿಂದ ನಾವೇನು ಮಾಡ್ತಾ ಇದ್ದು, ಕೆಲವು ಸತಿ ನಾವೇ ವಾಲಂಟಿಯರ್ ಆಗಿ ಬೆಂಕಿನ ಕೊಡ್ತಾ ಇದ್ದೆ. ಯಾಕೆಂದರೆ ನಮ್ಮ ಈ ಸ್ಥಳಾಂತರಗೊಳ್ತಕ್ಕಂಥ ಹಳ್ಳಿಯ ವಿಚಾರ ಸ್ವಲ್ಪ ಪ್ರಚಲಿತವಾಗಲಿ, ಎಲ್ಲ ಪೇಪರಲ್ಲಿ ಬರಲಿ ಅಂತಕ್ಕಂಥ ಇದರ ಉದ್ದೇಶದಿಂದ ಇವ್ರನ್ನ ನಾವು ಯಾವತ್ತಾದರೂ ಹೊರಗಡೆ ಶಿಫ್ಟ್ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಡಲೇಬಾರ್ದು. ಯಾಕೆಂದ್ರೆ ನಾಳೆ ಅವ್ರನ್ನ ಶಿಫ್ಟ್ ಮಾಡಿದ ತಕ್ಷಣ ಇದು ವೇಸ್ಟ್ ಆಗುತ್ತೆ, ಅಥವಾ ಏನೋ ಒಂದು ಇದರಿಂದ ಅವ್ರಿಗೆ ಯಾವುದೇ ಒಂದು ಸೌಲಭ್ಯನ ಕೊಡದಲ್ಲೇ ಅದೇ ರೀತಿ ಇರೋದಕ್ಕೆ ಕಾರಣ ಆಗಿತ್ತು. ಈಗ ನಮ್ಮಲ್ಲಿ ಈಗೇನು ಪುನರ್ವಸತಿ ಮಾಡಬೇಕಂತ ಇತ್ತು, ಅದು ನಿರ್ದಿಷ್ಟವಾಗಿ ಇಷ್ಟೇ ಸಮಯದಲ್ಲಿ
ಇಷ್ಟೇ ದಿನದಲ್ಲಿ ನಾವು ಮಾಡ್ತೀವಿ ಅನ್ನೋದು ನಮ್ಮ ಹತ್ರ ಯಾವಾಗ್ಲೂ ಇರಲಿಲ್ಲ. ಹಾಗಾಗಿ ಈ ಯೋಜನೆ ಆಗೋವರೆಗೂ ಇವರಿಗೆ ಅಲ್ಲಿ ಬೇಕಾದಂಥ ಒಂದು ಬೇಸಿಕ್ ಫೆಸಿಲಿಟೀಸ್ನ, ಅದು ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಸಣ್ಣ ಸಣ್ಣ ಕಲ್ವರ್ಟ್ಗಳು, ಬ್ರಿಡ್ಜ್ಗಳು, ಇದನ್ನು ನಾವು ಯಾವ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಿಜವಾದ ಕಾಳಜಿಯಿಂದ ಅವರಿಗೆ ಪ್ರಯತ್ನ ಪಟ್ಟೆ. ನನಗೆ ಒಂದ್ಸತಿ ತಲೆ ಬಿಸಿ ಆಯ್ತು. ಅರೆ ಇವನು ಊರು ಬಿಡಿಸಿ ಅಂತಕ್ಕಂಥ ಬರೋ ಅಂಥ ಅಧಿಕಾರಿಗಳಲ್ಲಿ ಇವನು ಯಾರೋ ಬಂದ್ಬಿಟ್ಟು ಊರನ್ನು ಉದ್ಧಾರ ಮಾಡಿ ಕೇಳಿ, ರಸ್ತೆ ಮಾಡಿ ಕೇಳಿ, ನೀವು ಹಾಸ್ಪಿಟಲ್ ಮಾಡಿ ಕೇಳಿ, ಮಂಡಲ್ ಪಂಚಾಯತಿನ ಇಲ್ಲಿಗೆ ಮಾಡಿ ಕೇಳಿ, ಡೆವಲಪ್ಮೆಂಟ್ ಮಾಡಿ ಕೇಳಿ, ಗೌರ್ಮೆಂಟಿಂದ ಇದಕ್ಕೆ ಅನುದಾನ ತನ್ನಿ ಅಂತಿದ್ದಂಗೆ ನಾನು ಮೇಲಿಂದ ಕೆಳಗೆ ನೋಡಿಬಿಟ್ಟು ಹೆಂಗೆ ಸಾಧ್ಯ ಸರ್ ಅಂತ. ಇಲ್ಲ ನೀವೆಲ್ಲ ಮನ್ಸು ಮಾಡಿದರೆ ಆಗುತ್ತೆ. ಫಸ್ಟ್ ಯತೀಶ್ ಕುಮಾರ್ ಬಂದಾಗ ವಿಚಾರ ಏನಾಗಿತ್ತು ಅಂದರೆ ನಮಗೆ ಕುಡಿಯೋ ನೀರು ಕೂಡ ಇರಲಿಲ್ಲ. ಇದೆಲ್ಲ ನಾವು ನೀರಿಲ್ಲದೆ ಭಾರಿ ತೊಂದರೆ. ಪಾಪ ಅವರು ನಮಗೆ ಶ್ರೀಕಾಂತ್ ಟಿವಿಯಿಂದ ಮತ್ತು ಎಲ್ಲರಿಗೂ ನಮಗೊಂದೇ ಅಲ್ಲ, ಕೆಸವೆ ಕೊಡಿಸಿದ್ರು, ಹಿಪ್ಲ ಕೊಡಿಸಿದ್ರು, ಮಾಡ್ಲಾಕ ಪ್ರತಿಯೊಂದು ಮನೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಸ್ಥಳಾಂತರ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಅದೇ ಹೇಳಕ್ಕಾಗಲ್ಲ. ನೀವು ಇರೋವರೆಗೂ ನಿಮಗೆ ನಾಗರಿಕ ಸೌಲಭ್ಯ ಏನ್ ಬೇಕು ನೀವು ಸರ್ಕಾರದಿಂದ ಪಡೀರಿ. ಅದು ಮಿಕ್ಕಿದ್ ಬೇಕಾದ್ರೆ ನಾನು ನಮ್ಮ ಇದರಿಂದ ಈ ಬ್ರಿಡ್ಜ್ ಆಗ್ಬೇಕಾಗೋದು, ನೀವು 4 ಲಕ್ಷ ರೂಪಾಯಿ ನೀವೇನಾದ್ರೂ ನಿಮ್ಮ ಸರ್ಕಾರ ನೀವು ಶಾಂಕ್ಷನ್ ಮಾಡ್ಕೊ ಬಂದ್ರೆ ನಾನು 1-2 ಲಕ್ಷ ಹಾಕ್ತೀನಿ, ನಮಗೆ ಓಡಾಡಕ್ಕಾಗತ್ತೆ, ಈಗ ಬ್ರಿಡ್ಜ್ ಮಾಡ್ಕೊಳ್ಳೋಣ ಅಂದ್ರು ಸರ್. ಆ ಮನುಷ್ಯ ಊರಿನಲ್ಲಿ ಕೂತ್ಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ, ಹೌದು ಏನಾಗಬೇಕು, ಈ ಕಾಡು ನಿಮ್ಮದು, ಇದನ್ನು ಉಳಿಸ್ಕೇಳಿ ಅಂತಕ್ಕಂಥದ್ದು. ಈ ಕಾಡಿನಲ್ಲಿ ನಮ್ಮಲ್ಲಿ ಒಕ್ಕಲಾಟ ಏನು ಡಿಸೆಂಬರ್ ತಿಂಗಳ ಕಳೆದ ಮೇಲೆ ಜನರಿಗೆ ಉದ್ಯೋಗ ಇರ್ತಿರ್ಲಿಲ್ಲ. ಆ ಟೈಮಲ್ಲಿ ಫೈರ್ ವಾಚರ್ ಅಂತ ಹೇಳ್ಬಿಟ್ಟು ಕೆಲವರಿಗೆಲ್ಲ ಫೈರ್ ವಾಚರ್ ಆಗಿ ಕೆಲಸಕ್ಕೆ ನೇಮಿಸ್ಕೊಂಡ್ಬಿಟ್ಟು ಅವ್ರಿಗೆ ಸಂಬಳ ಕೊಟ್ಟು 2-3 ತಿಂಗಳು ತಾಂತಿದ್ದ. ಮತ್ತು ರಸ್ತೆ ಕೆಲವನ್ನೆಲ್ಲ ಕೆಲಸಗಳನ್ನು ಇಲ್ಲೇ ಉದ್ಯೋಗನ ಸೃಷ್ಟಿ ಮಾಡಿ ಇಲ್ಲಿವರಿಗೆ ಉದ್ಯೋಗನೂ ಕೊಡೋದಕ್ಕೆ ಶುರು ಮಾಡಿದ. ಅವಾಗಲೇ ಯಾವ ರೀತಿ ಅವ್ರನ್ನ ನಂಬಿಕೆ ಬಂತು ಅಂತ ಹೇಳಿದ್ರೆ, ಊರಿಗೆ ಒಂದು ಸೋಲಾರ್ ಲೈಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳ್ಬಿಟ್ಟು ತಮ್ಮನ್ನು ಫಿಕ್ಸ್ ಮಾಡಿದ್ರು. ಒಂದು ಸ್ಕೂಲ್ ಬಡ್ಡಿಗಾಗಲಿ ಎಲ್ಲಿಗಾರ ಫಿಕ್ಸ್ ಮಾಡಿದ್ರು. ನಾವು ಟೋಟಲ್ ಹೇಳ್ಬೇಕು ಅಂದ್ರೆ ಒಂಥರ ನಮಗೆ ಒಂದು ಲೈಫ್ ಕೊಟ್ಟರು. ಆನಂತರ ಏನಾಯ್ತು, ನಾವು ಈ ಮನುಷ್ಯ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಆಯಿತು. ಆ ವಾರ್ಷಿಕೋತ್ಸವಕ್ಕೆ ನಾವು ಬನ್ನಿ ಸರ್, ಚೀಫ್ ಗೆಸ್ಟ್ ಆಗಿ ನೀವು ಬರಲೇಬೇಕು ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಈ ಮನುಷ್ಯ ಬಂದ್ಬಿಟ್ಟು ಆ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾರಿ ಚೆನ್ನಾಗಿ ಭಾಷಣ ಮಾಡಿದ್ದು. ಅಂದರೆ ಅವ್ರು ಅವತ್ತು ಹೇಳಿದ್ರು, ನೀವು ಎಷ್ಟೇ ಇದ್ದಾರೋ ನೀವು ಎಜುಕೇಶನ್ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಭವಿಷ್ಯ ನೋಡ್ಬಿಡಿ, ನಿಮ್ಮ ಮಕ್ಕಳ ಭವಿಷ್ಯ ನೋಡಿ. ಹಿಂದೆ ಎಲ್ಲ ನೀವು ಎಜುಕೇಶನ್ ಏನು ಇಲ್ದಲೆ ಇಲ್ಲಿ ಮುಂದಿನ ಜೀವನದ ಬಗ್ಗೆ ನಿಮಗೆ ಏನೂ ಅರಿವಿಲ್ಲ, ನಿಮ್ಮ ಮಕ್ಕಳನ್ನು ಅದೇ ರೀತಿ ಮಾಡಬೇಡಿ. ಶ್ರೀಮಂತರಿಗೆ ಮಾತ್ರ ಅಥವಾ ಸ್ವಲ್ಪ ಇಂಗ್ಲಿಷ್ ಗೊತ್ತಿರೋರಿಗೆ ಮಾತ್ರ ಅಧಿಕಾರಿಗಳು ಅನ್ನೋದೊಂದು ಮಾತಿದೆ ಎಲ್ಲ ಇದ್ರಲ್ಲೂ. DF ಹತ್ರ ಹೋಗ್ಬೇಕು ಅಂದ್ರೆ ಯಾರನ್ನಾದ್ರೂ ಒಬ್ಬ ದೊಡ್ಡ ಮುಖಂಡರನ್ನ ಗೊತ್ತಿರೋರ್ನ ಹಿಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲೇನ್ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರು ತಾವಾಗಿ ಸಾಹೇಬ್ರ ಹತ್ರ ಹೋಗಿ ಮಾತಾಡಿ ಇದ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ಪ್ರತಿಯೊಬ್ಬರ ಮನೆಗೆ ಬಂದು ನೋಡಿ, ಕಾಡು ನಿಮ್ಮ ಸ್ವತ್ತು, ಇದನ್ನು ಕಾಪಾಡಿಕೋಬೇಕು, ಇದಕ್ಕೆ ನೀವೇ ಒಡೆಯಿರು ಅಂತಕ್ಕಂಥ ಒಂದು ಮನದಟ್ಟ ಆಗ್ತಕ್ಕಂಥ ರೀತಿನಲ್ಲಿ ಈ ಮನುಷ್ಯ ಬಂದು ಎಲ್ಲರ ಮನೆಗೂ ಹೇಳೋದಕ್ಕೆ ಶುರು ಮಾಡಿದ. ಕಾಡಿಗೆ ಬೆಂಕಿ ಬೀಳೋ ಒಂದು ಮಾರ್ಚ್ ತಿಂಗಳಲ್ಲಿ ಬೇರೆ DF ಅವರೆಲ್ಲ ಬಂದ್ಬಿಟ್ಟು ಊರಿನ ಮುಖಂಡರನ್ನ ಕರೆಸಿ ಎಲ್ಲರನ್ನು ಸತ್ಯ ಪ್ರಮಾಣ ಅಂತ ಹೇಳಿ ಸ್ವಲ್ಪ ಒತ್ತಡ ಹೇರ್ತಾ ಇದ್ರು ಅವ್ರ ಮೇಲೆ, ಜನಗಳ ಮೇಲೆ. ಕೊಡಬಾರ್ದು, ನೀವು ನಿಮ್ಮನ್ನು ಒಳಗಾಕ್ಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಆದ್ರೂ ಅತಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಳ್ಳೋದು. ಆದ್ರೆ ನಮ್ಮ ಸಾಹೇಬ್ರು ಬಂದಾಗ ಬಂದ್ಬಿಟ್ಟು, ನೋಡ್ರಪ್ಪ ಇದು ನಿಮ್ ಕಾಡು, ನಿಮಗೆ ಬೆಂಕಿ ಹಾಕೋದ್ರಿಂದ ಹಿಂಗಾಗುತ್ತೆ, ನೀವ್ ಯಾಕೆ ಅದ್ರ ಬಗ್ಗೆ ಇದ್ ಮಾಡ್ಬೇಡಿ. ಕೆಲವೊಂದು ವಿಷಯಗಳನ್ನ ಎಲ್ಲರಿಗೂ ಮನಮುಟ್ಟ ಹಾಗೆ ಬಂದು ಊರೊಳಗಡೆ ಬಂದು ಇದ್ ಮಾಡಿದಾಗ ಪ್ರತಿಯೊಬ್ಬ ಒಂದ್ ಜನನು ಅವ್ರ ಹತ್ರ ಹೋಗಿ ಮಾತಾಡಂಗಾದ್ರು. ಯತೀಶ್ ಕುಮಾರ್ ಬಂದ ಮೇಲೆ ಹೇಳಬೇಕು ಅಂದ್ರೆ ಕಾಡಿಗೆ ಬೆಂಕಿ 100ಕ್ಕೆ 99 ಭಾಗ ಬೆಂಕಿ ಅಂತಕ್ಕಂಥದ್ದು ಬಿದ್ದೇ ಇಲ್ಲ. ಯಾಕೆಂದ್ರೆ ಕಾಡಿಗೆ ಏನಾದರೂ ಹೋದ ವರ್ಷ, ಆಚೆ ವರ್ಷ, ಈ ವರ್ಷ ಎಲ್ಲ ಏನಾರು ಕಾಡಿಗೆ ಬೆಂಕಿ ಬಿದ್ದಿದ್ರೆ ಈ ಕಾಡು ಏನು ಉಳಿತಿರ್ಲಿಲ್ಲ. ಯಾಕೆಂದ್ರೆ ಕಾಡಿಗೆ ಈ ಬಿದಿರಿಗೆಲ್ಲ ಕಟ್ಟೆ ಬಂದಿರೋದ್ರಿಂದ ಬಿದಿರೆಲ್ಲ ತುಂಬ ಒಣಗಿ ಹೋಗಿದೆ. ಈ ಒಣಗಿ ಹೋಗಿರೋದ್ರಿಂದ ಈಗ ಏನಾದರೂ ಬೆಂಕಿ ಒಂದು ಕಡೆ ಬೆಂಕಿ ಬಿದ್ದರೆ ಅದು ಗಾಳಿ ಜಾಸ್ತಿ ಆಗೋದ್ರಿಂದ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಾ ಇತ್ತು. ಒಂದು ಬೇಸಿಗೆನಲ್ಲಿ ಹಳ್ಳಿಯವ್ರು ಬಂದು ಹೇಳಿದರು, ಸರ್ ಈ ವರ್ಷ ನೀವು ಬೆಂಕಿ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಸಿಬ್ಬಂದಿನ ನೀವು ಯಾರನ್ನೂ ಕಳಿಸೋದೇ ಬೇಡ, ನಾವೇ ಕಾಡನ್ನು ಕಾಪಾಡ್ತೀವಿ ಅಂತ ಹೇಳಿದರು. ನಿಜವಾಗ್ಲೂ ಅವ್ರು ಹೇಳಿದ್ ಕೇಳಿ ನನಗೆ ತುಂಬ ಆನಂದ ಆಯಿತು. ಅದೇ ಸಂದರ್ಭಕ್ಕೆ ಭದ್ರಾ ಅಭಯಾರಣ್ಯ ವಿರೋಧಿ ಸಮಿತಿ ಅಂತಕ್ಕಂಥದ್ದನ್ನ ಅದು ಕ್ಷೀಣಿಸ್ತಾ ಬಂದಿತ್ತು. ಆ ಸಂಘವನ್ನು ಪುನರ್ರಚಿಸೋದು ಅಂತ ಹೇಳ್ಬಿಟ್ಟು ಭದ್ರಾ ಅಭಯಾರಣ್ಯ ಹಿತರಕ್ಷಣಾ ಸಮಿತಿ ಅಂತೇಳಿ ಹೊಸದಾಗಿ ಅಸ್ತಿತ್ವಕ್ಕೆ ತಂದುಬಿಟ್ಟು ಅದರಿಂದ ಮತ್ತೆ ಆ DFO ಜೊತೆನೂ ಚರ್ಚೆ ಮಾಡಿದ್ರು. DFO ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ನಿಮಗೆ ಸರ್ಕಾರದಿಂದ ಒಳ್ಳೆಯ ರೀತಿಯ ಅನುಕೂಲ ಸಿಗೋದಾದರೆ ನೀವು ಹೋಗೋದಕ್ಕೆ ಸಿದ್ಧನ ಅಂತ. ಅದಕ್ಕೆ ನಮ್ಮಲ್ಲಿ ಎಲ್ಲರದು ಹೆಚ್ಚಿನ ವಿರೋಧ ಇತ್ತು. 99ರಲ್ಲಿ ಚಿಕ್ಕಮಂಗ್ಳೂರಲ್ಲಿ DC ಆಫೀಸ್ನಲ್ಲಿ ಒಂದು ಮೀಟಿಂಗ್ ಅಂತ ಕರೆದ್ರು. ನಾವು ಆವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾನೂನು ಸಚಿವರು ಸ್ವತಃ ವಕೀಲರಾಗಿರ್ತಕ್ಕಂಥ DB ಚಂದ್ರೇಗೌಡರೇ ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. DBC ಅವರು ಪ್ರಥಮವಾಗಿ ಒಂದು ಹೇಳಿದ್ರು, ನಿಮ್ಮದು ಸ್ಥಳಾಂತರ ಅಂತಕ್ಕಂಥದ್ದು ಯಾವತ್ತಿದ್ರೂ ಹಾಗೇ ಆಗುತ್ತೆ, ಅದಂತೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ.
ನೀವು ಕೋರ್ಟಿಗೆ ಹೋಗ್ತೀವಿ ಅನ್ನೋದಾದರೆ ನೀವು ಕೋರ್ಟಲ್ಲೇ ಸೆಟ್ಲ್ ಮಾಡಿ ಕೇಳಿ ಅಂದರು. ಅಲ್ಲಿ ಒಂದು ರೀತಿ ನಮ್ದು ನಡೀಲಿಲ್ಲ ಅನ್ನಂಗೆ ಒಂದು ಇದ್ರಲ್ಲಾಯ್ತು. ಇವತ್ತು ನಮ್ಮ ಹತ್ರ ನಮಗೆಲ್ಲ ಏನು 25-30-35 ವರ್ಷ ಇದೆ. ನಾವು ಇನ್ನೊಂದು ಕಡೆ ಹೋಗಿ ಏನಾದರೂ ದುಡಿಬೋದಲ್ವಾ, ಮಾಡ್ಬೋದಲ್ವಾ ಈಗಲೇ ಕೊಟ್ಟರೆ ಅಂತ ಜನಕ್ಕೆ ಅವಾಗ ಸ್ವಲ್ಪ ರಿಯಲೈಸ್ ಆಯಿತು, ಹೌದು ಇವನು ಹೇಳ್ತಾ ಇರೋದು ಸರಿ ಅಂತ. ಆಯಿತು, ಬಿಡೋದಕ್ಕೆ ನಾವು ಒಪ್ಪಿಗೆ. After voluntarily agreeing to be rehabilitated, the villagers, who had filed cases in the court to find a solution to their problem, decided to withdraw them. Clouds of suspicion and ill will began to clear. ಈ ಯೋಜನೆ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಯಿತು, ಈ ಯೋಜನೆ ನಾವು ಆದಷ್ಟು ಬೇಗ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಜಿಲ್ಲಾ ಮಂತ್ರಿಗಳು, ಸಚಿವರು ಮತ್ತು ಎಲ್ಲರನ್ನೂ ಸೇರಿ ಒಂದು ಸಭೆಯನ್ನು ಕರೆಸಿದ್ರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಆ ಒಂದು ಸಭೆಯಲ್ಲಿ ನಾವು ಎಲ್ಲ ಒಂದು ಚರ್ಚೆ ಮಾಡಿ ಅಲ್ಲಿ ಅವರ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಒಂದು ಕೂಲಂಕುಷವಾಗಿ ವಿಚಾರ ಮಾಡಿ ಆ ಸಭೆಯಲ್ಲಿ ಒಂದು ನಿರ್ದಿಷ್ಟವಾದ ವಿಚಾರ ಬಂದಿದ್ದೇನೆಂದರೆ, ನಾವು ಅಲ್ಲಿರ್ತಕ್ಕಂಥ ಜನರಿಗೋಸ್ಕರನಾದರೂ ಈ ಒಂದು ಯೋಜನೆಯನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸಿ ಆ ಜನರಿಗೆ ಒಂದು ಒಳ್ಳೆಯ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಅದರಲ್ಲೂ ಸಹ ಜಿಲ್ಲಾಧಿಕಾರಿಗಳು ಬಹಳ ಉತ್ಸಾಹದಿಂದ ಈ ಒಂದು ಯೋಜನೆಯನ್ನು ನಾವು ಆದಷ್ಟು ಬೇಗ ಯಶಸ್ವಿಯಾಗಿ ಕಾರ್ಯಗತಗೊಳಿಸೋಣ ಅಂತೇಳಿ ತೀರ್ಮಾನ ಮಾಡಿದರು. Now that people were convinced about resettlement, it was time to cross the bureaucratic hurdles in the process of implementing the project. Going through the laborious and long-winding processes made mandatory by the system was not easy for the Mammoth project, which was in deep slumber for too long. The proposal finally took a more concrete shape as a set of files. And then files had to be moved from pillar to post, from the district headquarters to the state capital, then back again, then to the national capital, and on and on. Here the villagers waited for the latest on the progress of the project. Their messenger is very optimistic. When he explains to them that hurdles are meant to be crossed, he reassures the people that the project is moving ahead. Much water has flown down the Somavahini since the people's protests have stopped. After endless hurdles and official procedures, and countless meetings later, the project is close to achieving its goal. ನಮ್ಮ ಜನಗಳ ಹಿತದೃಷ್ಟಿಯಿಂದ ಇದಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ಪಡೆಯಬೇಕಾದ ಯೋಜನೆ ಈ ಜಿಲ್ಲೆಗಳಂತೂ ಯಾವುದೂ ಇಲ್ಲ. ಮತ್ತು ವೈಯಕ್ತಿಕ ಆಸಕ್ತಿ ತಗೊಳ್ಳದೇ ಇದ್ದರೆ ಇಂಥ ಯೋಜನೆ ಯಾವುದೂ ಕೂಡ ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋದು ಕೂಡ ಸಾಧ್ಯ ಇಲ್ಲ. ಮತ್ತು ಭದ್ರಾ ಜಲಾಶಯ ಪ್ರತಿ ವರ್ಷ ತುಂಬ್ತಾನೇ ಇಲ್ಲ, ಯಾವಾಗೋ ಅಪರೂಪಕ್ಕೊಂದ್ಸರಿ ತುಂಬೋ ಪರಿಸ್ಥಿತಿ ಇರುವಾಗ ನಾವು ಅದಕ್ಕೆ ಜಲಮೂಲವಾದ ಅರಣ್ಯವನ್ನು ರಕ್ಷಿಸೋದು ಬಹಳ ಅವಶ್ಯಕ. ಮತ್ತು ಇಲ್ಲಿ ಗ್ರಾಮಸ್ಥರು ತಾವೇ ಒಪ್ಕೊಂಡಿರೋದ್ರಿಂದ ಈಗ ಅಲ್ಲಿ ಬಿಟ್ಟು ಹೋಗಲಿಕ್ಕೆ ಅವರ ಈ ತ್ಯಾಗದ ಮನೋಭಾವಕ್ಕೆ ಸರ್ಕಾರ ಕೂಡ ಸ್ಪಂದಿಸಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಅನುದಾನ ಕೂಡ ಬಿಡುಗಡೆ ಮಾಡಿರೋದ್ರಿಂದ ಇದು ನನ್ನ ಆದ್ಯ ಕರ್ತವ್ಯವೂ ಹೌದು. ಮತ್ತು ಈ ಭಾರತದ ಪ್ರಜೆಯಾಗಿ ಮತ್ತು ಈ ಜಿಲ್ಲೆ March 2001, finally, the whopping 17.65 crore rupee project saw the light of day. Mapping of the land set aside for the resettlement of Badra's 736 families began. 750 acres of irrigated land in Malalli, Chernahalli, along the Shimoga-Bangalore highway, and 435 acres of dry land in Balehalli near Chikmagalur were distributed by lottery based on the existing market value.
a price was fixed for the 861 acres of land belonging to 16 villages. They would get an additional 30% solatium on the land value and 12% interest from the date of 4/1 notification. Those families in possession of over 5 acres of land in Badra would also get either 5 acres of wetland or 10 acres of dry land, plus a 90 by 60 feet housing site. Families with 1 to 2 acres would be given 2 acres of wetland or 4 acres of dry land and an 80 by 50 feet housing site. Apart from this, a cash compensation for their houses in accordance with PWD standards. They would be allowed to take all salvageable building material with them, and each family would be given 5,000 rupees for transportation and 22,000 rupees as construction grant. Moreover, they would be moving into a layout with a well-planned infrastructure. There will be a school next door, a hospital, a shopping complex, a post office, and other facilities apart from the basics like drinking water, roads, and electricity. For the landless, this project comes as a fulfillment of their life's dream. In exchange for their huts in the forest, they would be given Pakka houses worth 40,000 rupees plus an acre of irrigated land of their own. ಈ ಯೋಜನೆ ರೂಪಿಸಬೇಕಾದ್ರೆ ನಾವು ಒಂದು ಕನ್ಸಿಡರ್ ಮಾಡಿದ್ದೇನೆಂದರೆ ಸರ್ಕಾರದ ಯಾವುದೇ ಒಂದು ಯೋಜನೆ ಆದ್ರೂ ಅದರಲ್ಲಿ ಬಡವರಿಗೆ ಮತ್ತು ಕೆಳವರ್ಗದ ಜನರಿಗೆ ಒಂದು ಹೆಚ್ಚಿನ ಒಂದು ಸೌಲಭ್ಯ ಅಥವಾ ಸೌಕರ್ಯ ಮಾಡಿಕೊಡ್ಬೇಕನ್ನೋದು ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅದು ಬಹಳ ಸ್ಪಷ್ಟವಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಬಡವರಿಗೆ ಮತ್ತು ಕೆಳವರ್ಗದ ಜನರಿಗೆ ಒಂದು ಸ್ವಲ್ಪ ಹೆಚ್ಚಿನ ಸೌಕರ್ಯ ಕೊಡಬೇಕು ಅನ್ನೋದು ದೃಷ್ಟಿಲಿ ಇಟ್ಕೊಂಡು, ಜೊತೆಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ಲ ಒಂದು ವರ್ಗದ ಜನರಿಗೂ ಒಳ್ಳೆಯ ಒಂದು ಸೌಕರ್ಯ ಸಿಗೋ ರೀತಿಯಲ್ಲಿ ಎಲ್ಲರೂ ಚರ್ಚೆ ಮಾಡಿ ಇದಕ್ಕೆ ಎಲ್ಲರೂ ಒಪ್ಪಿಗೆ ನೀಡಿ ಈ ಒಂದು ಯೋಜನೆಯನ್ನು ನಾವು ರೂಪಿಸಿದ್ವಿ. ಈಗೇನು ಈ ಸಲ ಈ ಪ್ರಾಜೆಕ್ಟ್ ಹೇಗೆ ಮಾಡಿದ್ದಾರೆ ಅಂತಂದರೆ, ನೇರವಾಗಿ ಚೆಕ್ಕನ್ನು ಆ ಪಾರ್ಟಿಯವರ ಕೈಗೆ ಸಿಗುತ್ತೆ, ಅವರ ಒಂದು ಅಕೌಂಟಿಗೆ ಹೋಗುತ್ತೆ. ಅದರಿಂದ ಯಾವುದೇ ಅವ್ಯವಹಾರ ಸಾಧ್ಯನೇ ಇಲ್ಲ ಇದರಲ್ಲಿ. ಯಾರೊಬ್ಬರಿಗೂ ಅನ್ಯಾಯ ಆಗಿಲ್ಲ, ಮತ್ತೆ ಯಾರೊಬ್ಬರಿಗೂ ಹೆಚ್ಚಾಗಿ ಏನು ಕೊಡಕ್ ಹೋಗಿಲ್ಲ. ಅವ್ರಿಗೆ ಎಷ್ಟಿದೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಯಾವ ಈ ನಮಗೆ ಕುಟುಂಬ ಪರಿಹಾರ ಅಂತ ಮಾಡಿದ್ದಾರೆ, ಅದು 22,000 ಮಾಡಿದ್ದಾರೆ. ನಮ್ಮ ಮನೆ ಸಾಗಾಣಿಕೆಗೆ 5,000 ಮಾಡಿದ್ದಾರೆ. ಆಯಾ ಪಾರ್ಟಿಗೆ ನೇರವಾಗಿ ಬ್ಯಾಂಕ್ ಮೂಲಕ ಸೇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಕೌಂಟ್ ಮಾಡಿಸಿ ಕಡಿಮೆ, ಮ್ಯಾನೇಜರ್ ಎಲ್ಲ ಸಂದರ್ಶನ ಮಾಡಿ ಕಡಿಮೆಯಲ್ಲಿ 50 ರೂಪಾಯಿ ಅಕೌಂಟ್ ಮಾಡಿಸ್ಬಿಟ್ಟು ಅವ್ರ ಅಕೌಂಟ್ ಅವರಿಗೆ ಕ್ಯಾಶ್ ಮಾಡ್ಬೋದು. ಆ ಟೈಪ್ ಅಲ್ಲಿ ಮಾಡಿದ್ದಾರೆ. ರಾಜಕೀಯ ಯಾವುದು ಅಲೋ ಮಾಡ್ತಿಲ್ಲ. ನಮ್ಮ ಕೃಷಿ ಕಾರ್ಮಿಕರಿಗಾಗ್ಲಿ ಅಥವಾ ಖಾತೆದಾರರಿಗಾಗ್ಲಿ ಅವ್ರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅನುಕೂಲವೇ. ಪ್ಯಾಕೇಜು ಒಳ್ಳೆ ಪ್ಯಾಕೇಜು ಮಾಡಿದ್ದಾರೆ. ಏನು ನಮ್ಗೇನೀಗ ಲಾಸ್ ಅಂತೂ ಆಗ್ತಾ ಇಲ್ಲ, ನಾವು ಬೆನಿಫಿಟ್ ಸೈಡಲ್ಲಿ ಇದೀವಿ. 26 years of uncertainty is now history. Yatish is the center of discussions. People everywhere talk of how he came from nowhere like God, helped them like their own kin, and completed the project. ಇಷ್ಟು ದೊಡ್ಡ ಯೋಜನೆ ಮಾಡಬೇಕಾದ್ರೆ ಯಾರಾದರೂ ಒಬ್ಬರೇ ಈ ಯೋಜನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮತ್ತು ಈ ಒಂದು ಯೋಜನೆಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಎಷ್ಟು ಸಹಕಾರ ನೀಡಿದ್ದಾರೆ, ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನು ಅವರು ಒಂದು ಸ್ವತಃ ಒಂದು ಅವ್ರದ್ದೇ ಆದ ಒಂದು ಕೆಲಸ ಅನ್ನೋ ರೀತಿ ಇಡೀ ಜಿಲ್ಲೆಯ ಸಮಸ್ಯೆಗಳ ಮಧ್ಯೆ ಇದಕ್ಕೆ ಪ್ರಯಾರಿಟಿ ಕೊಟ್ಟು ಬಹಳ ಒಂದು ಉತ್ಸಾಹದಿಂದ ಇದನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರೂ ಈ ಜಿಲ್ಲೆಯ ಎಲ್ಲರೂ ಇದಕ್ಕೆ ಒಂದು ಸಹಕಾರ ನೀಡಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣರಾಗಿದ್ದಾರೆ. For the people of Badra, whose life and culture was defined by paddy cultivation, the experience is altogether new here. As part of the package, they get expert advice from agricultural scientists.
Memories of the past haunt them, even as they move towards a future filled with hope. Joys, sorrows, apprehensions, and confusions define their new lives too. After all, aren't these fundamental emotions the steadfast anchors of the human existence itself? ನಮಗೀಗ ಅಲ್ಲಿ ಹೋಗಿ ಜೀವನ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ 4 ಎಕರೆ 5 ಎಕರೆ ಒತ್ತೂರಲ್ಲಿ ಜೀವನ ಮಾಡ್ಕೊಂಡಿದ್ದು, ಅಲ್ಲಿಗೆ ಈಗ 1 ಎಕರೆನ ಜೀವನ ಮಾಡಬೇಕು, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ನಮಗೆ ಸ್ವಲ್ಪ ಇವಾಗ ಕಷ್ಟನೇ ಆಗುತ್ತೆ. ಕೆಲವೊಂದು ಭಾರಿ ಖುಷಿ ಆಗುತ್ತೆ ಸರ್. ಇಲ್ಲಿ ಸಂಜೆ ಟೈಮ್ ಗುಡ್ಲಿಗೆ ಹೋಗೋದು, ಅಲ್ಲಿ ಕೂ ಹೊಡ್ಕೊಂಡು ತುಂಬ ಅಲ್ಲಿ ಕಾಣ್ತಿ ಸುಖ ಇಲ್ಲಿ ಸಿಕ್ತು. ಇದನ್ನೇ ಒಂಥರ ಮನಸ್ಸಿಗೆ ಹಚ್ಕೊಂಡು ಜೀವನ ಮಾಡ್ತಾ ಇದ್ವಿ. ಈಗ ಅನಿವಾರ್ಯ ಬಿಟ್ಟು ಹೋಗ್ತಾ ಇದೀವಿ. ಬೇರೆಯವ್ರಿಗೆ ಏನು ಅನ್ಸುತ್ತೆ ಗೊತ್ತಿಲ್ಲ, ನನಗಂತೂ ಈ ಊರು ಬಿಟ್ಟರೆ ಒಳ್ಳೇದಾಗ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ ಸರ್. ಮದುವೆ ಆದ್ಮೇಲೆ ನೀವು ಇಲ್ಲೇ ಇದ್ರೆ ನಮಗೆ ಕಷ್ಟ ಆಗುತ್ತೆ ಹೋಗೋದು ಬರೋದಕ್ಕೆಲ್ಲ. ಅಲ್ಲಿಗೆ ಹೋಗ್ತೀವಿ ಅಂದ್ಮೇಲೆ ಅವ್ರು ಒಪ್ಕೊಂಡಿರೋದು, ಇಲ್ಲಾಂದ್ರೆ ಒಪ್ಕೊಂತಿರ್ಲಿಲ್ಲ. ಯಾವ ಊರಲ್ಲೂ ನಿಮಗೆ ಈ ಥರದ ಹೊಳೆ ಊರಿನ ಪಕ್ಕದಲ್ಲೇ ಸಿಗೋದಿಲ್ಲ, ಕಾಡು ಸಿಗೋದಿಲ್ಲ. ಶಿಕಾರಿ ಮಾಡೋದಕ್ಕೆ, ಮೀನು ಹಿಡಿಯೋದಕ್ಕೆ, ಮರ ಹತ್ತೋದಕ್ಕೆ, ಮರಳಲ್ಲಿ ಆಟ ಆಡೋದಕ್ಕೆ ಎಲ್ಲದಕ್ಕೂ ಇಲ್ಲಿ ಅನುಕೂಲ ಇತ್ತು. ತುಂಬ ಚೆನ್ನಾಗಿ ಈ ಊರು ತುಂಬ ಚೆನ್ನಾಗಿತ್ತು. ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ಅಂತಾರೆ ಕೆಲವ್ರು ಎಲ್ಲಾದ್ರು ಬಂದ್ಕೊಂಡು, ಇದೇ ವಿಶ್ವಾಸ ಅಲ್ಲಿ ಹೋದಾಗ್ಲೂ ಇರುತ್ತಾ ಅಂತ. ಯಾಕೆಂದ್ರೆ ಅಲ್ಲಿ ಆ ಜೀವನಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಮತ್ತೆ ಪೇಟೆಯವ್ರ ತರ ಆಗ್ತೀರಾ ಅಂತ ಕೆಲವ್ರು ಮುಗ್ದಿರಿದಾರಲ್ಲ ಸರ್ ಅಂತ. ಇಲ್ಲ, ನಾವೆಲ್ಲ ಇಲ್ಲಿ ಹಿಂಗೆ ಒಟ್ಟಾಗೆ ಇರೋಣ, ಒಟ್ಟಾಗೆ ಇರ್ತೀವಲ್ಲ. ಮನೆ ದೇವ್ರು ಅಂದ್ರೆ ಈಗ ದೇವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನ್ಯಾಯವಾಗಿ ಈಗ ನಾನೇ ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ. ಆ ದೇವಸ್ಥಾನನ ವರ್ಗಾವಣೆ ಮಾಡ್ಕೊಂಡು ನಾನು ಅಲ್ಲಿಗೆ ತಗೊಂಡೋಗ್ಬೇಕು. ಯಾಕೆಂದ್ರೆ ನಂದು ಅದು ಕಲ್ಲಿನ ಶಿಲೆಗಳಲ್ಲ, ಫೋಟೋಗಳನ್ನ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೊಟ್ಟು ಪೂಜೆ ನಡೆಸ್ಕೊಂಡಿದ್ದೀನಿ. ಅದನ್ನ ನಾನು ಅಲ್ಲಿಗೆ ತಗೊಂಡೋಗ್ಬೇಕು. ಅದರಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ ನನಗೀಗ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸೈಟು ನನ್ನ ಮನೆಗೆ ಮತ್ತೆ ದೇವಸ್ಥಾನಕ್ಕೆ ಎರಡಕ್ಕೂ ಸಾಕಾಗಲ್ಲ. ಅದನ್ನ ನಾವು ಸಾಹೇಬ್ರ ಹತ್ರ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಎಲ್ರಿಗೂ ಒಂದೊಂದು ದೇವಸ್ಥಾನ ಕೊಡಕ್ಕಾಗಲ್ಲ, ಅದೇ ಒಂದು ದೇವಸ್ಥಾನ ಹಳ್ಳಿ ಆಗುತ್ತೆ. ಆದ್ರಿಂದ ನಾನಲ್ಲಿ ದೇವಸ್ಥಾನ ಅಲ್ಲಿದೆ, ದೇವರು ಎಲ್ರಿಗೂ ಒಬ್ಬನೇ. ಅದರಿಂದ ಅಲ್ಲಿರೋ ದೇವಸ್ಥಾನಗಳಿಗೆ ನೀವು ಹೋಗಿ ಏನ್ ಬೇಕಾದ್ರೂ ಸೇವೆ ಮಾಡ್ಕೊಳ್ಬಹುದು ಅಂತ ಅವ್ರು ಹೇಳ್ತಾರೆ. ನಮ್ಗೆ ಹೋಗ್ಬೇಕೆಂದು ಆಸೆ, ನಾವು ಹೋಗ್ಬೇಕು ಹೇಳಿ. ಅಜ್ಜಿ ನಿಮ್ಗೇನ್ ಅನ್ಸುತ್ತೆ? ಅಂತ ಇಲ್ಲೋರಿಗೆ ಜೀವನ ಮಾಡಿದ್ನಿ, ಇನ್ನು ಮುಂದೆ ಏನೋ